ಜೈ ಭಾರತ್ ವಂದೇ ಮಾತರಂ. ಶ್ರೀಲಂಕಾ ಭಾರತದ ಮಿತ್ರ ರಾಷ್ಟ್ರಗಳಲ್ಲಿ ಕೂಡ ಒಂದು. ಭಾರತದ ಭದ್ರತೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವಂತಹ ರಾಷ್ಟ್ರ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಶ್ರೀಲಂಕಾ ಭೇಟಿ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಶ್ರೀಲಂಕಾದ ಅಧ್ಯಕ್ಷ ಒಂದು ಮಾತು ಹೇಳುತ್ತಾರೆ, ಭಾರತ ವಿರೋಧಿ ನೀತಿಯನ್ನು ನಾವು ಯಾವತ್ತೂ ಅನುಸರಿಸಲ್ಲ, ಭಾರತಕ್ಕೆ ವಿರೋಧಿಯಾಗುವಂತಹ ಯಾವುದೇ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಅಂತ. ಶ್ರೀಲಂಕಾಗೂ ಒಂದು ರಿಯಲೈಸ್ ಆಗಿದೆ, ಭಾರತ ಮಾತ್ರ ಒಂದು ನಿಜವಾದ ರಾಷ್ಟ್ರ ಅಂತ. ಇದೇ ಶ್ರೀಲಂಕಾ ಹಿಂದೆ ಭಾರತವನ್ನು ಧಿಕ್ಕರಿಸಿ ಚೀನಾದ ಬಳಿ ಹೋಗಿತ್ತು. ಅವರ ಬಳಿಯಿಂದ ಲಕ್ಷಾನುಗಟ್ಟಲೆ ಸಾಲ ಕೂಡ ಪಡೆದುಕೊಂಡಿದ್ರು. ಆ ಸಾಲವನ್ನು ತೀರಿಸಲಾಗದೆ ಶ್ರೀಲಂಕಾದ ಹಂಬಂತೋಟ ಬಂದರನ್ನು ಚೀನಾಕ್ಕೆ 99 ವರ್ಷಗಳ ಕಾಲ ಲೀಸಿಗೆ ಕೊಡಬೇಕಾಗಿ ಬಂತು. ಆವಾಗಲೇ ನೋಡಿ, ಶ್ರೀಲಂಕಾಗೆ ಒಂದು ಚೀನಾದ ನಿಜವಾದ ಒಂದು ಬುದ್ಧಿ ಗೊತ್ತಾಗಿತ್ತು. ಶ್ರೀಲಂಕಾದ ಹಂಬಂತೋಟದ ಏರ್ಪೋರ್ಟ್ ಅನ್ನು ಪಡೆಯಲು ಕೂಡ ಚೀನಾ ಪ್ರಯತ್ನಿಸಿತು. ಈ ವಿಷಯ ಭಾರತಕ್ಕೆ ಗೊತ್ತಾಗುತ್ತಿದ್ದಂತೆಯೇ ಕೂಡಲೇ ಕಾರ್ಯಪ್ರವೃತ್ತವಾದ ಭಾರತ ಈ ಹಂಬಂತೋಟ ಏರ್ಪೋರ್ಟ್ ಅನ್ನು ಶ್ರೀಲಂಕಾದಿಂದ ಭಾರತ ಲೀಸ್ಗೆ ಪಡೆದುಕೊಂಡಿದೆ. ಇಲ್ಲಿ ಭಾರತವನ್ನು ಸುತ್ತುವರಿಯಲು ಚೀನಾ ಪ್ರಯತ್ನಿಸಿತು, ಅದು ಈ ಹಂಬಂತೋಟದ ಬಂದರಿನ ಮೂಲಕ. ಆದರೆ ಭಾರತ ಇದಕ್ಕೆ ಪ್ರತಿಯಾಗಿ ಶ್ರೀಲಂಕಾದ ಈ ಏರ್ಪೋರ್ಟ್ ಅನ್ನೇ ಲೀಸ್ಗೆ ಪಡೆದುಕೊಂಡಿತ್ತು. ಚೀನಾ ಏನಾದರೂ ನಮ್ಮ ಮೇಲೆ ಕಣ್ಣಿಟ್ಟರೆ ನಾವು ಅವರ ಮೇಲೆ ಕಣ್ಣಿಡಬಹುದು. ಇದು ಹಿಂದೆ ನಡೆದಂತಹ ಘಟನೆ. ಇತ್ತ ಬಾಂಗ್ಲಾದೇಶವು ಚೀನಾದತ್ತ ವಾಲಿದೆ. ಬಾಂಗ್ಲಾದೇಶಕ್ಕೆ ಭಾರತವು ತುಂಬಾ ಸಹಾಯ ಮಾಡಿದ್ರೂ ಕೂಡ ಈಗ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಇನ್ನು ಇದೇ ರೀತಿ ಶ್ರೀಲಂಕಾವೇನಾದ್ರೂ ಅನುಸರಿಸುತ್ತಾ ಅಂತ ಒಂದು ಭಾರತದ ಆತಂಕ. ಆದ್ರೆ ಈಗ ಇದು ನಿವಾರಣೆ ಆಗಿದೆ. ಭಾರತವು ಶ್ರೀಲಂಕಾದ ಜೊತೆ ಪ್ರತಿ ವಿಚಾರದಲ್ಲೂ ಕೂಡ ಸಹಾಯ ಮಾಡಿದೆ. ಆರ್ಥಿಕ ಸಂಕಷ್ಟದಲ್ಲಿರುವಾಗ ಕೂಡ ನೆರವು ನೀಡಿದೆ. ಶ್ರೀಲಂಕಾದ ಆರ್ಥಿಕ ಕುಸಿತದಿಂದ ಪಾರು ಮಾಡಿದ್ದೇ ಈ ಭಾರತ. ಶ್ರೀಲಂಕಾಗೆ ಬೇರೆ ಬೇರೆ ರೀತಿಯ ನೆರವು ಇರಬಹುದು, ಅದೆಲ್ಲವೂ ಭಾರತ ದೊಡ್ಡನ್ನಾಗಿ ಮಾಡುತ್ತಾ ಇದೆ. ಈ ಹಿಂದೂ ಮಹಾಸಾಗರದಲ್ಲಿ ಭಾರತ ಬಲಿಷ್ಠವಾಗಬೇಕಾದರೆ ಈ ಸಣ್ಣ ಪುಟ್ಟ ರಾಷ್ಟ್ರಗಳ ಜೊತೆ ಸಂಬಂಧವು ಉತ್ತಮವಾಗಿ ಇರಲೇಬೇಕು. ಆ ರಾಷ್ಟ್ರಗಳ ಸಹಾಯವು ನಮಗೆ ತುಂಬಾ ಅಗತ್ಯ. ಇಲ್ಲದಿದ್ದರೆ ಆ ರಾಷ್ಟ್ರಗಳು ಚೀನಾದ ಕೈವಶವಾಗುತ್ತೆ. ಚೀನಾವು ಅದೇ ರೀತಿ ಮೊದಲು ಸಾಲ ಅಂತ ಹೇಳಿ ಬೇಕಾದಷ್ಟು ಹಣ ಕೊಡ್ತಾರೆ, ನಂತರ ಅದನ್ನು ಮರುಪಾವತಿ ಮಾಡದೇ ಇದ್ದಾಗ ತನಗೆ ಬೇಕಾಗಿರುವಷ್ಟು ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತೆ. ಈ ನೀತಿಯು ಶ್ರೀಲಂಕಾಗೂ ಕೂಡ ಚೆನ್ನಾಗಿ ಅರ್ಥವಾಗಿದೆ. ಇನ್ನು ಶ್ರೀಲಂಕಾ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರ ಜೊತೆಗೆ ಕೆಲವೊಂದು ಒಪ್ಪಂದಗಳಿಗೆ ಕೂಡ ಸಹಾಯ ಮಾಡಿಯಾಗಿದೆ. ಈ ಸಾಂಸ್ಕೃತಿಕ ವಿಚಾರ, ಆರೋಗ್ಯ ಕ್ಷೇತ್ರ, ರಕ್ಷಣಾ ವಿಚಾರದಲ್ಲೂ ಹೀಗೆ ಕೆಲವೊಂದು ವಿಭಾಗಗಳಲ್ಲೂ ಕೂಡ ಸಹಯೋಗದಿಂದ ಕೆಲಸ ಮಾಡುವುದಾಗಿ ಇಬ್ಬರು ನಾಯಕರು ಸಮ್ಮತಿಸಿದ್ದಾರೆ. ಇನ್ನು ಭಾರತ ಹಾಗೂ ಶ್ರೀಲಂಕಾದ ಮಧ್ಯೆ ಇರುವಂತಹ ಒಂದು ಸಮಸ್ಯೆ ಏನೆಂದರೆ ಅದೇ ಮೀನುಗಾರಿಕೆ. ಭಾರತದಲ್ಲಿರುವ ಕೆಲವು ಮೀನುಗಾರರು ಗೊತ್ತಿಲ್ಲದೆ ಗಡಿ ದಾಟಿ ಶ್ರೀಲಂಕಾದ ಹತ್ತಿರ ಮೀನುಗಾರಿಕೆ ನಡೆಸುತ್ತಿರುವಾಗ ಅವರನ್ನು ವಶಪಡಿಸಿಕೊಳ್ಳುತ್ತಾರೆ. ಈ ಸಮುದ್ರ ಮಾರ್ಗದಲ್ಲಿ ಒಂದು ಸರಿಯಾದ ಗಡಿ ಭಾಗಗಳಿಲ್ಲ. ಮೀನುಗಾರರಿಗೂ ಕೂಡ ಒಂದು ಅರಿವಿಲ್ಲದೆ ಗಡಿ ದಾಟಿ ಹೋಗಿರುತ್ತಾರೆ. ಅಂತವರನ್ನು ಈ ಶ್ರೀಲಂಕಾದ ನೇವಿ ಬಂಧಿಸಿರುತ್ತಾರೆ. ಇದು ಎರಡು ರಾಷ್ಟ್ರಗಳ ಮಧ್ಯೆ ಇರುವಂತಹ ಸಮಸ್ಯೆ. ಆ ಶ್ರೀಲಂಕಾದ ಮೀನುಗಾರರು ಕೂಡ ಗಡಿ ದಾಟಿ ಭಾರತದ ಹತ್ರ ಬಂದು ಅವರು ಕೂಡ ಸರಿಯಾಗಿರುತ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಇದಕ್ಕೊಂದು ಸೊಲ್ಯೂಷನ್ ಸಿಕ್ಕಿದ್ರೆ ಒಳ್ಳೆದಿತ್ತು.